ಸರ್ವಜ್ಞ ಕವಿ ಹೇಳ್ತಾನೆ, ಮನದಲ್ಲಿ ನೆನೆವಂಗೆ ಮನ ಏನು ಮಠವೇನು. ಭಗವಂತನನ್ನ ನೆನೆಯುವುದಕ್ಕಾಗಿ ಮನೆಗಿದ್ದರೇನು, ಮಠ ಇದ್ದರೇನು, ತಿಪ್ಪಿ ಆದರೇನು, ಕಾಡು ಆದರೇನು, ಎಲ್ಲಿ ಕುಂತಾದ್ರೂ ಕೂಡ ಭಗವಂತನನ್ನ ನಾವು ಸ್ಮರಣೆ ಮಾಡಬಹುದು, ಭಗವಂತನನ್ನ ನಾವು ನೆನೆಯಬಹುದು. ದೇಗುಲದ ಕೋಣೆಯಲ್ಲಿದ್ದೊಡೇನು ಸರ್ವಜ್ಞ. ಈ ಜಗತ್ತಿನೊಳಗೆ ನಾವು ಹೆಣ್ಣು ಗಂಡಾಗಿ ಹುಟ್ಟಿ ಬಂದೇವಂದ್ರೆ ಪರಮಾತ್ಮನನ್ನ, ನಮ್ಮ ಕುಲದೇವರನ್ನ, ಸಿದ್ದರಾಮ ಮಹಾಶಿವಯೋಗಿಗಳವರನ್ನ ಇಲ್ಲೇ ಬಂದು ನೆನಿಬೇಕಂತಿಲ್ಲ. ನಿಮ್ಮ ಮನೆಯೊಳಗೆ ಕುಂತಾದ್ರೂ ಕೂಡ ಪರಮಾತ್ಮ ಸಿದ್ದರಾಮೇಶ್ವರನ ನೆನೆದ್ರೆ ನಿಮಗೆ ಬೇಡಿದ ಫಲವನ್ನು ಕೊಡುವಂತ ತಾಕತ್ತು ಸಿದ್ದರಾಮ ಮಹಾಶಿವಯೋಗಿಗಳವರಲ್ಲಿ. ಅದಕ್ಕಾಗಿ ಪ್ರಪಂಚದೊಳಗೆ ನಾವು ನೆನಿಬೇಕು, ಸ್ಮರಣೆ ಮಾಡಬೇಕು. ಈ ಜೀವನದೊಳಗೆ ಗೊಲ್ಲಾಳ ಜಂಗಮ ಕರುಣಿಸಿದ ಆ ಕುರಿ ಹಿಕ್ಕಿಯನ್ನೇ ಲಿಂಗ ಅಂತ ನಂಬಿ ಅದನ್ನ ಪೂಜೆಯನ್ನ ಮಾಡ್ತಾ ಆ ಲಿಂಗದ ಮುಂದೆ ಕುತ್ಕೊಂಡು ಧ್ಯಾನ ಮಾಡ್ತಾನ, ಸ್ಮರಣೆ ಮಾಡ್ತಾನೆ, ಜಪವನ್ನ ಮಾಡ್ತಾನೆ. ಯಾವ ಗೊಲ್ಲಾಳೀಶ ಅವನ ಭಾವದೊಳಗ ಮುಂದೆ ಇದ್ದು ಯಾವ ಜಂಗಮ ಮೂರ್ತಿ ಹೇಳಿ ಹೋಗಿದ್ದ, ಈ ಲಿಂಗವನ್ನ ನೀನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ನಂಬಿ ಪೂಜಿಸಿದೊಡೆ ಶ್ರೀಗಿರಿ ಮಲ್ಲಯ್ಯನೇ ನಿನಗೆ ದರ್ಶನವನ್ನು ಕೊಡ್ತಾನಂತ ಹೇಳಿದ್ನಲ್ಲ. ಆ ಮಲ್ಲಯ್ಯನ ದರ್ಶನಕ್ಕಾಗಿ ಗೊಲ್ಲಾಳ ಮನೆಯನ್ನ ತೊರೆದ, ತಂದೆ ತಾಯಿಗಳನ್ನೇ ತೊರೆದು ಮನೆಗೆ ಹೋಗೋದನ್ನೇ ಬಿಟ್ಟ. ಹೆತ್ತ ತಾಯಿ ನನ್ನ ಮಗ ಮನೆಗೆ ಬರ್ತಾಗಿಲ್ಲ, ಹೆತ್ತವಳು ಕಣ್ಣೀರು ಹರಿಸಿ, ಹಡೆದವಳು ದುಗ್ಗಳೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5-6 ವರ್ಷಗಳ ಕಾಲ ಎನ್ನ ಮಗ ಮನೆಗೆ ಬರವಲ್ಲ ಅಂತ ಹೆತ್ತ ಕರಳು ತತ್ತರಿಸಿ ಕಣ್ಣೀರು ಹಾಕ್ತಾ ಇದೆ. ಒಂದು ಸಾರಿ ಹೆತ್ತವಳು ಮಗನ ಬಳಿಗೆ ಬಂದು ನೋಡ್ತಾಳ. ಆ ಲಿಂಗದ ಮುಂದ ಕುರಿ ಹಿಕ್ಕಿಯ ದಡ್ಡಿ ಒಳಗ ಆ ತಿಪ್ಪಿಯ ಮುಂದೆ ಕುತ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ದ. ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾ ಇರುವ ಸಮಯದೊಳಗನೆ ಹೆತ್ತವಳು ಬಂದು ಮಗನನ್ನ ಕರೀತಾಳೆ. ಏ ಗೊಲ್ಲಾಳ, ಈ ತಿಪ್ಪಿ ಮುಂದೆ ಕುತ್ಕೊಂಡು ಏನ್ ಮಾಡ್ಲಿಕ್ಕತ್ತೀಯ? ಈ ತಿಪ್ಪಿ ಮುಂದೆ ಕುತ್ಕೊಂಡು ಏನ್ ಮಾಡಕತ್ತಿ ಅಂತ ತಾಯಿ ಕೇಳಿದಾಗ ಗೊಲ್ಲಾಳ ಹೇಳ್ತಾನ, ಇವ ಇದು ತಿಪ್ಪಿ ಅಲ್ಲ, ಶ್ರೀಗಿರಿ ಮಲ್ಲಿನಾಥ, ಶ್ರೀಗಿರಿ ಮಲ್ಲಯ್ಯನ ಲಿಂಗ ಅದ. ಇದು ತಿಪ್ಪಿ ಅಲ್ಲ, ಆ ಮಲ್ಲಯ್ಯನ ಲಿಂಗವನ್ನೇ ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ, ಆ ಲಿಂಗವನ್ನೇ ನೆನೆತಾ ಇದ್ದೇನೆ. ಎದಕ್ಕಾಗಿ? ಮಲ್ಲಿಕಾರ್ಜುನನ ಬರವಿಗಾಗಿ. ಎನ್ನೊಡೆಯ ಶ್ರೀಶೈಲ ಮಲ್ಲಿನಾಥ ಮಲ್ಲಿಕಾರ್ಜುನ ಬರುವಿಕೆಗಾಗಿ. ಹಸಿವು ತೊರೆದ, ನೀರಡಿಕೆ ತೊರೆದ, ಅನ್ನ ನೀರು ತೊರೆದ ಗೊಲ್ಲಾಳ ತಾಯಿ ಕರೆದರು ಮನೆಗೆ ಹೋಗಲಿಲ್ಲ. ಹಡದವಳ ಕಣ್ಣಾಗ ನೀರು ಧಡ 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 ಅಂತ ಭೂಮಿಗೆ ಬೀಳ್ತಾವೆ. ಈ ಜಗತ್ತಿನೊಳಗೊಬ್ಬ ಸಣ್ಣ ಕುಲದಲ್ಲಿ ಒಬ್ಬ ಹೆಣ್ಣು ಮಗಳು ಹುಟ್ಟಿದಾಳೆ. ಕಾಡಿನೊಳಗ ಬದುಕನ್ನ ಕಟ್ಟಿಕೊಂಡಿರುವಂತ ಮಹಾನುಭಾವೆ. ಕೀಳು ಮನೆತನದಲ್ಲವತರಿಸಿದವಳು. ಈ ಜಗತ್ತಿನೊಳಗ
ಶಬರಿ ಅಂತ ನೀವೆಲ್ಲ ಹೆಸರನ್ನ ಕೇಳಿರಿ. ಶಬರಿ, ಆ ಶಬರಿ ತನ್ನ ಬದುಕಿನೊಳಗ ನಾನು ರಾಮನನ್ನ ನೋಡಬೇಕು, ರಾಮನ ದರ್ಶನವನ್ನ ಮಾಡಿಕೊಳ್ಬೇಕನ್ನುವಂತ ಹಂಬಲ ಶಬರಿಗೆ. ಕಾಡಿನೊಳಗ ಬದುಕನ್ನ ಕಟ್ಟಿಕೊಂಡಿರುವಂಥವಳು. ಎಲ್ಲಿ ಸತ್ಪುರುಷರು ಬರ್ತಾರೆ, ಎಲ್ಲಿ ಸಾಧುಗಳು ಬರ್ತಾರೆ, ಅಲ್ಲಿ ಹೋದಲ್ಲೆಲ್ಲ ಶಬರಿ ಅಂತಾಳೆ, ಅಪ್ಪ ನನಗೆ ನನ್ನ ರಾಮ ಬೇಕು, ನನಗೆ ರಾಮನ ದರ್ಶನ, ನನಗೆ ರಾಮನ ದರ್ಶನ. ಆ ಮುದುಕಿಗೆ ಹೇಳಿದ್ರು, ಅಮ್ಮ ನಿನಗೆ ರಾಮನ ದರ್ಶನವಾಗಬೇಕಾಗಿತ್ತು ಅಂದರೆ ಇದೇ ಕಾಡಿನೊಳಗ ಮಾತಂಗ ಋಷಿಗಳಂತೆ ಇದಾರಮ್ಮ, ಆ ಮಾತಂಗ ಋಷಿಗಳ ಆಶ್ರಮಕ್ಕೆ ನೀನು ಹೋಗು, ಅವರ ಮಠದ ಸೇವೆಯನ್ನು ಮಾಡು. ಮಾತಂಗ ಋಷಿಗಳು ರಾಮ ಬರುವುದನ್ನು ನಿನಗೆ ತಿಳಿಸಿಕೊಡ್ತಾರಂದಾಗನ ಹಣ್ಣಾದ ಮುದುಕಿ ಬೆನ್ನು ಬಾಗಿದೆ. ಸೊಂಟದ ಮೇಲೆ ಕೈ ಇಟ್ಕೊಂಡು ಶಬರಿ ಕಾಡಿನೊಳಗ ಇರುವ ಆ ಮಾತಂಗ ಋಷಿಗಳ ಆಶ್ರಮಕ್ಕೆ ಬರುತ್ತಾಳೆ. ಮಧ್ಯರಾತ್ರಿ 1 ಗಂಟೆಗೆ ಬರ್ತಾಳೆ. ಮಠದ ಕಸ ಹೊಡಿತಾಳೆ, ನೀರು ಹಾಕ್ತಾಳೆ, ರಂಗೋಲಿ ಹಾಕ್ತಾಳೆ, ದೀಪ ಹಚ್ತಾಳೆ, ಧೂಪ ಬೆಳಗ್ತಾಳೆ. ಕಾಡಿನೊಳಗ ಬೆಳೆದಿರುವ ಹೂವುಗಳನ್ನ ತಂದು ಆ ಮತಂಗ ಋಷಿಗಳ ಆಶ್ರಮದ ಅಂಗಳದಲ್ಲಿ ಚೆಲ್ಲಿ 2 ಗಂಟೆ 3 ಗಂಟೆಗೆ ಮುದುಕಿ ಹೋಗಿ ತನ್ನ ಗುಡಿಸಲೊಳಗೆ ಮಲಗ್ತಿದ್ಲು ಶಬರಿ. ಮಾತಂಗ ಋಷಿಗಳು ಒಂದು ದಿವಸ ಬೆಳಗ್ಗೆ ಹರಿದ ಮೇಲೆ 1 ಅಲ್ಲ 2 ಅಲ್ಲ 16 ವರ್ಷಗಳ ಕಾಲ ಮಾತಂಗ ಋಷಿಗಳಂತಾರ ನನ್ನ ಆಶ್ರಮದ ಅಂಗಳವನ್ನ ಕಸ ಹೊಡಿಯೋರು ಯಾರು, ನೀರು ಹಾಕೋರು ಯಾರು, ರಂಗೋಲಿ ಹಾಕೋರು ಯಾರು, ಧೂಪ ದೀಪ ಹಚ್ಚೋರು ಯಾರು? ಮಾತಂಗ ಋಷಿಗಳು ವಿಚಾರವನ್ನು ಮಾಡಿ ಈ ಮಠದೊಳಗೆ 1-2-3 ಇದ್ರಲ್ಲಿ ಆಶ್ರಮದಲ್ಲಿ. ಈ ಮಠಕ್ಕೆ ಬಂದಿರೋರು ಅಂದ್ರ ಮನ್ಯಾಗ ಹೆಂಡ್ರ ಮಕ್ಕಳಿಗೆ ಬ್ಯಾಸರ ಆದವ್ರ ಮಠಕ್ಕೆ ಬಂದು ಕುಂದಿರ್ತಾರ. ಹಂಗಂತ ಈ ಮಠಕ್ಕೆ ಬರೋರು ಹಂಗೇನಲ್ಲ. ಅಲ್ಲಿ ಮಾತಂಗ ಋಷಿಗಳ ಆಶ್ರಮದಲ್ಲಿ 4-6 ಜನ ಇದ್ರು. ಋಷಿಗಳಿಗೆ ಕೇಳಿದ್ರು, ಯಪ್ಪ ಬೆಳಗ್ಗೆ ಹರಿದ್ರೊಳಗ ಮಠದ ಅಂಗಳ ಕಸ ಹೊಡಿತಾರ, ನೀರು ಹಾಕ್ತಾರ, ರಂಗೋಲಿ ಹಾಕ್ತಾರ, ಧೂಪ ದೀಪವನ್ನು ಬೆಳಗಿ ನನ್ನ ಮಠದ ಅಂಗಳದ ತುಂಬ ಹೂವನ್ನ ಚೆಲ್ಲಿ ಹೋಗ್ತಾರ, ಯಾರು ಇರಬಹುದು? ಅವರೊಂದು 4 ಜನ ಸೋಮಾರಿಗಳು. ಈ ಸೋಮಾರಿಗಳನ್ನೋರು ಎಷ್ಟು ಜನ ಅದಾರಂದ್ರ ಹಿಂಗ ಪುರಾಣ ನಡೆದಿತ್ತು. ಯಾರೋ ಕರೆದ್ರಂತ ಪುರಾಣ ನಡೆದದ. ಬಾ ಹೋಗೋಣ, ಅಪ್ಪ ಸಿದ್ದರಾಮ ಶಿವಯೋಗಿಗಳ 5ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ, ನೀ ಪುರಾಣ ಕೇಳಕ್ಕ ಬಾ ಬಂದ್ರೆ ಏನು ಕೊಡ್ತಾನ ಅಂತ ಕೇಳಿದಂತವ. ಅವ ಬಂದ್ರೆ ಏನು ಕೊಡ್ತಾನಂತ ಕೇಳಿದ್ರ ಇವ ಹೇಳಿದಂತ ಪುರಾಣ ಕೇಳಕ್ ಬಂದ್ರೆ ನಿನಗ ಬಾಳಿಹಣ್ಣು ಕೊಡ್ತಾರ ಬಾ ಅಂದಂತ. ಅವ ಕೇಳಿದಂತ ಬಾಳಿಹಣ್ಣ ಸಿಪ್ಪಿ ಸುಲಿದು ಕೊಡ್ತಾರೋ ಏನು ಹಂಗ ಕೊಡ್ತಾರಂತ ಕೇಳಿದಂತವ. ನಾವು ಎಷ್ಟು ದರಿದ್ರರಾಗೇವಿ ಜಗತ್ತಿನೊಳಗಂದ್ರ ಆ ಬಾಳಿಹಣ್ಣ ಸಿಪ್ಪಿ ಸುಲ್ಕೊಂಡು ತಿನ್ನುವಷ್ಟು ಮಟ್ಟಿಗೆ ನಾವು ದರಿದ್ರರಾಗಿದ್ದೇವೆ, ಸೋಮಾರಿಗಳಾಗಿದ್ದೇವೆ. ಅವಾಗ ಮಾತಂಗ ಋಷಿಗಳು ಕೇಳಿದಾಗ ನಾವೇ ಹೊಡೆದೇವಿ, ನಾವೇ ಸ್ವಚ್ಛ ಮಾಡೇವಿ ಹೇಳಿದ್ರು. ಅವರು ದರಿದ್ರರು. ಮಾತಂಗ ಋಷಿಗಳು ಒಪ್ಪಲಿಲ್ಲ. ಮಾತಂಗ ಋಷಿಗಳು ಒಪ್ಪಲಿಲ್ಲ. ಇದನ್ನ ಯಾರು ಮಾಡ್ತಾರ ಇದನ್ನ ನೋಡ್ಬೇಕಂತೇಳಿ 1 ದಿವಸ ನಿದ್ದಿನೇ ಮಾಡಲಿಲ್ಲ ಮಾತಂಗ ಋಷಿಗಳು. ಇಡೀ ಹಗಲಿಗೆ ಎಚ್ಚರವಾಗಿದ್ದು ರಾತ್ರಿ ಸಮಯ ಒಂದಾತು. ಇದು ಬಂತ್ ನೋಡ್ರಿ ಮುದುಕಿ, ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಬೆನ್ನು ಬಾಗಿತ್ತು. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಮಠದ ಅಂಗಳದ ಬಂದು ಮಾತಂಗ ಋಷಿಗಳು ನೋಡಿದ್ರು. ಓಹೋ ಶಬರಿ.
ಮಠದ ಸೇವಾ ಮಾಡ್ಲಿಕ್ಕತ್ತಾಳಂದ್ರ ಈಕಿ ಶರೀರ ಹಣ್ಣಾಗಿದ್ರು ಕೂಡ ಸೇವಾ ಮನೋಭಾವ ಬಹು ದೊಡ್ಡದು ಅಂತ ಹೇಳಿ ಆಕೆ ಕಸ ಹೊಡೆದು ನೀರು ಹಾಕಿಲ್ಲು, ರಂಗೋಲಿ ಹಾಕಿಲ್ಲು, ಹೂ ತಂದು ಹೂ ಚೆಲ್ಲಿಲ್ಲು, ಧೂಪ ದೀಪವನ್ನು ಬೆಳಗಿ ಹಿಂಗ ಮಠದಿಂದ ಕಾಡಿನೊಳಗೆ ಹಾದು ತನ್ನ ಗುಡಿಸಕ್ಕೆ ಹೋಗುವಾಗ ಮಾತಂಗ ಋಷಿಗಳು ಎದುರಿಗೆ ಬಂದು ಬಿಟ್ರು. ಯವಾಂದ ಯಪ್ಪ ಅಂದ್ಲು, ಯವ ಇಲ್ಲಿವರೆಗೆ ನೀನ ಕೆಲಸ ಮಾಡಿ ಏನ್ ನೀನ ಸೇವಾ ಮಾಡಿ ನಂದಾಗನ, ಯಪ್ಪ ನಾನ್ ಮಾಡಿಲ್ಲಪ್ಪ, ನನ್ನ ಮನಸ್ಸು ಮಾಡ್ಯದ ನಾ ಮಾಡಿಲ್ಲ, ನನ್ನ ಶರೀರ ಮಾಡ್ಯದ ನಾ ಮಾಡ್ಯಾನಕ್ಕ ನಾ ಯಾರು ಅಯ್ಯಪ್ಪ. ನೋಡ್ರ ಮುದುಕಿಯಲ್ಲಿ ಎಂತ ದೊಡ್ಡ ಗುಣ ಇದೆ. ಅವಾಗ ಕೇಂದ್ಲು, ಯಪ್ಪ ನನ್ನ ರಾಮ ಯಾವಾಗ ಬರ್ತಾನ, ನನ್ನ ರಾಮನ ದರ್ಶನ ಆಗಬೇಕು, ಅಂಬಲದಿಂದ ರಾಮ ಹೆಂಗ ಅದಾನ. ಅವಾಗ ಮಾತಂಗ ಋಷಿಗಳು ಹೇಳಿದ್ರು, ರಾಮ ಹೆಂಗದಾನಂದ್ರೆ ಜಟ ಬಿಟ್ಟಾನ, ಬಿಲ್ಲು ಬಾಣವನ್ನ ಕೈಯಾಗ ಹಿಡಿದಿರ್ತಾನ, ಇದೇ ಕಿಷ್ಕಿಂಧ ಮಾರ್ಗವಾಗಿ ಬರ್ತಾನ ರಾಮ ಅಂತ ಮಾತಂಗ ಋಷಿಗಳು ಮುದುಕಿಗೆ ಹೇಳಿದ್ರು. ನೋಡ್ರಿ, ಅದು ಹಣ್ಣಾದ ಮುದುಕಿ ಮಠದ ಸೇವಾ ಮಾಡುವಂತ ಭಾವ ಹೆಂಗೈತಿ. ನೀವು ಯಾರು ಬಂದು ಇಲ್ಲಿ ಮಠ ಕಸ ಹೊಡೆಯೋದು, ನೀರು ಹಾಕೋದು, ರಂಗೋಲಿ ಹಾಕೋದು ಮಾಡ್ತೀರೇನು? ಒಬ್ಬರು ಶಿವಾಯ ಈಗ ಹೆಂಗದಾರ ಅಂತಂದ್ರ ಮಕ್ಕಳನ್ನ ಮಠಕ್ಕೆ ಬಿಡಬೇಕಾದ್ರೂ ಕೂಡ ದೊಡ್ಡ ಮಕ್ಕಳನ್ನ ಬಿಡ್ತಾರ. ಇಬ್ರು ಗಂಡ ಹೆಂಡ್ತಿದ್ರು, ತಪ್ಪು ತಿಳ್ಕೊಬೇಡ್ರಿ, ಎಲ್ಲಿ ಹೋದ್ರು ಇಬ್ಬರೇ ಇರ್ತಾರ. ಆ ಗಂಡ ಹೆಂಡ್ತಿಗೆ ಒಬ್ಬನೇ ಮಗ ಇದ್ದ. ಇಬ್ರು ಗಂಡ ಹೆಂಡ್ತಿ ಊರೊಳಗೆ ಹಿಂಗೊಂದು ಮಠ ಇತ್ತು. ಆ ಮಠದೊಳಗನು ಸ್ವಾಮಿಗಳು ಒಬ್ಬರೇ ಇದ್ರು. ಗಂಡ ಹೆಂಡ್ತಿ ವಿಚಾರ ಮಾಡಿ ಮಗನ್ನ ಮಠಕ್ಕೆ ಕರ್ಕೊಂಡು ಬಂದರು. ಯಪ್ಪ ನನ್ನ ಮಗ ಒಬ್ಬನೇ ಅದಾನ, ಇವನು ನಿನ್ನ ಪಾದಕ್ಕೆ ಹಾಕ್ತೀನಪ್ಪ, ನೀನು ಇವನಿಗೆ ಸಂಸ್ಕಾರ ಕೊಡು ಅಂಥೇಳಿ ಬಿಟ್ಟು ಹೋದ. ಇಬ್ಬರು ಗಂಡ ಹೆಂಡ್ತಿ ವಾರಾತ್ ಗುರುಗಳಂದರು, ಏನಯ್ಯ ನಿನ್ನ ಹೆಸರು? ಸಿದ್ಧಲಿಂಗ. ಆವಾಗ ಸಿದ್ಧಲಿಂಗನ ಕರೆದ್ರು. ಅವರು ಒಂದು ವಾರ ಆದಮೇಲೆ, ಸಿದ್ಧಲಿಂಗ ಈ ಮಠದ ಅಂಗಳದ ಕಸ ಹೊಡಿಯೋ. ಗುರುಗಳ ನಾನೊಬ್ಬನೇ ಮಗ, ನಮ್ಮಪ್ಪ ನಮ್ಮವ್ಗ ಬಗ್ಗೆ ಕಸ ಹೊಡಿಬೇಕಾದ್ರೆ ಸೊಂಟ ಮುರಿತು ಅಂದ್ರೆ ಆ ಅಪವಾದ ನಿಮಗದ, ನಾ ಕಸ ಹೊಡೆಯಂಗಿಲ್ಲ ಅಂದವ. ಮತ್ತೆ 8 ದಿವಸ ಹೋಯ್ತು. ಗುರುಗಳಂದರು, ಸಿದ್ಧಲಿಂಗ ಏನ್ರಿ ಗುರುಗಳೇ, ಪತ್ರಿ ತಗೊಂಡು ಬಾ ಲಿಂಗ ಪೂಜೆಗೆ. ಗುರುಗಳೇ ಮರ ಹತ್ತಿ ಪತ್ರಿ ಹರಿಬೇಕಂದ್ರೆ ಕಾಲು ಜಾರಿ ರಪ್ಪ ಅಂತ ಬಿದ್ದೆ ಅಂದ್ರೆ ಸತ್ತು ಹೋದರು, ಆ ಅಪವಾದ ನಿಮಗದ ರೀ, ನಾವಲ್ಲೇ. ಕೊನೆಗೆ ಮತ್ತೊಂದು ವಾರ ಗತಿಸಿದ ಮೇಲೆ ಗುರುಗಳಂತಾರೆ, ಸಿದ್ಧಲಿಂಗ ಏನ್ರಿ ಗುರುಗಳೇ, ಹೋಗಿ ಲಿಂಗ ಪೂಜೆಗೆ ಒಂದು ಕೊಡ ನೀರು ತೆಗೆದುಕೊಂಡು ಬಾ. ಗರುಗಳೇ ಬಾಯಿ ಒಳಗೆ ಕೊಡ ಬಿಟ್ಟು ಹಗ್ಗ ಜಗ್ಗುವಾಗ ಏನಾದರೂ ಕೊಡ ಬಾವ್ಯಾಗ ಬಿದ್ದು ನಾ ಹಿಂದಕ್ಕೆ ಬಿದ್ದೆ ಅಂದ್ರೆ ಎಲಬು ಮುರಿದ್ರೆ ಆ ಪದ ನಿಮಗದರಿ, ನಾವಲ್ಲಿ ಅಂದಿವ. ಕೊನೆಗೆ 8 ದಿವಸ ಹೋಯ್ತ್ರಿ. ಅದ ಊರಾಗ ಒಂದು ಶೆಟ್ರ ಮನಿ ಭಿನ್ನಾಯಿ ಬಂತು. ಅವರು ಶೆಟ್ರು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ, ಗುರುಗಳೇ ನಿಮ್ಮ ಶಿಷ್ಯನಾಗಿರುವಂಥ ಸಿದ್ಧಲಿಂಗನನ್ನ ನನ್ನ ಮನೆಗೆ ಊಟಕ್ಕೆ ಕಳಿಸ್ಕೊಡ್ರಿ, ಭಿನ್ನಾಯಕ್ಕೆ ಕಳಿಸ್ಕೊಡ್ರಿ ಅಂದಾಗನ ಗುರುಗಳಂದರು, ಸಿದ್ಧಲಿಂಗ ಏನ್ರಿ ಗುರುಗಳೇ, ಶೆಟ್ರ ಮನಿ ಭಿನ್ನಾಯಿ ಬಂದದ, ಹೊಕ್ಕಿ ಏನು? ಅವಾಗ ಸಿದ್ಧಲಿಂಗ ಅಂದ, ಗುರುಗಳೇ ನೀರು ತಗೊಂಡು ಬಾ ಅಂದ್ರಿ, ವಲ್ಯ ಅಂದೆ. ಕಸ ಹೊಡಿ ಅಂದ್ರಿ, ವಲ್ಯ ಅಂದೆ. ಪತ್ರಿ ತಗೊಂಡು ಬಾ ಅಂದ್ರಿ, ವಲ್ಯ ಅಂದೆ. ಮತ್ತು ಭಿನ್ನಾಯಕ್ಕೆ ನಾವು ವಲ್ಯ ಅಂದ್ರೆ ನಿಮ್ಮ ಮನಸ್ಸು ನೊಂದಿಸ್ದಂಗೆ ಆಕೈತ್ರಿ, ನಾ ಹೊಕ್ಕಿನಿ ಅಂದವ. ಇದು ಸೇವಾ ಅಲ್ಲ, ಇದು ಸೇವನ. ಅದಕ್ಕೆ ಸಿದ್ಧರಾಮ ಮಹಾಶಿವಯೋಗಿಗಳವರ ಸೇವಾ ಹೆಂಗ ಮಾಡ್ಬೇಕಂದ್ರ ಮನ ಮುಟ್ಟಿ ಸೇವಾ ಮಾಡಿದ್ರ ಅಪ್ಪ ಸಿದ್ಧರಾಮ ನಿಮ್ಮ ಅಂತರಂಗದಲ್ಲಿ ಸದಾವಕಾಲ ನಿಮ್ಮ ಅಂತರಂಗದಲ್ಲಿ ಇರ್ತಾರೆ. ಹಾಗೆ ಇಲ್ಲಿ ಶಬರಿ ಯಾವಾಗ ಮಾತಂಗ ಋಷಿಗಳಿಗೆ ಹೇಳಿದ್ರು, 90 ವರ್ಷದ ಮುದುಕಿ ಶಬರಿ ಹೀಗೆ ಜೀವನವನ್ನು ಕಳಿತಾ ಇರುವ ಸಮಯದೊಳಗೆ ಒಂದು ದಿವಸ ಅಕ್ಕಿ ಕಾಡಿನೊಳಗೆ ಹೋಗಿ ಬೋರಿ ಹಣ್ಣು ಅಂದ್ರೆ ಬಾರಿ ಹಣ್ಣ ಅವನ್ ತರ್ತಿದ್ಲು. ಕಡದು ಇಡ್ತಿದ್ಲು. ಹೀಗಿರುವಂತ ಸಮಯದೊಳಗೆ ಒಂದು ದಿವಸ ರಾಮ ಲಕ್ಷ್ಮಣ ಅದೇ ಕಿಷ್ಕಿಂಧ ಮಾರ್ಗವಾಗಿ ಬರ್ತಾ ಇರುವಂತ ಸಂದರ್ಭದೊಳಗೆ ಒಂದು ಹಳ್ಳದ ದಂಡಿ ಮೇಲೆ ಒಂದು ಕಟ್ಟಿ ಮ್ಯಾಲ ನಡೆದು ಒಂದು ಸುಸ್ತಾಗಿತ್ತು.
ಲಕ್ಷ್ಮಣನ ತೊಡಿ ಮೇಲೆ ರಾಮ ಮಲಗಿದ್ದ. ಶಬರಿ ನೋಡಿದ್ದು. ಆ ಶಬರಿ ನೋಡಿ ಅಂತಾಳೆ. ಆ ಶಬರಿ ನೋಡಿ 4 ಹೆಜ್ಜೆ ಮುಂದಕ್ಕೆ ಹೋಗಿ, ತಮ್ಮ, ತಮ್ಮ, ನಿನ್ನ ಹೆಸರೇನು? ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿರುವಂತ ರಾಮನ ತಮ್ಮನಾಗಿರುವಂತವನು ಅವನು ಹೇಳ್ತಾನಮ್ಮ, ನನ್ನ ಹೆಸರು ಲಕ್ಷ್ಮಣ. ಇವ ರಾಮ ಒಂದೇ ಸವನೆ ಸೀತಾ 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 ಅಂತಿದ್ದೀವ. ಯಾವಾಗ ಲಕ್ಷ್ಮಣ ಲಕ್ಷ್ಮಣ ಅಂತ ಕೇಳಿಲ್ಲ, ಅವಾಗ ರಾಮ ಎಚ್ಚೆತ್ತವನೇ ಶಬರಿಯ ಅಪ್ಪಿಕೊಂಡು, ಶಬರಿ, ನನ್ನಗಾಗಿ ನನ್ನ ನೆನಿತಾ ನೆನಿತಾ ನನ್ನ ಜಪವನ್ನೇ ಮಾಡ್ತಾ 90 ವರ್ಷಗಳ ಕಾಲ ಹಿಂದೆ ಜೀವನ ಕಳೆದೆಯಲ್ಲವಾ? ಶಬರಿಗೆ ಇಲ್ಲದ ಆನಂದ, ಅವಳ ಬದುಕಿನ ಕನಸು ನನಸಾಗಿದೆ. ರಾಮನನ್ನ ಕಂಡು ರಾಮನಿಗೆ ನಮಸ್ಕಾರವನ್ನು ಮಾಡಿದ ಶಬರಿ 90 ವರ್ಷದ ಮುದುಕಿ ರಾಮನನ್ನ ಮನೆಗೆ ಕರೆಕೊಂಡು ಬಂದಿದ್ದಾಳೆ. ತನ್ನ ಗುಡಿಸಲ ಮನೆಗೆ ಕರೆತಂದು ಆ ರಾಮನ ಪೂಜೆಯನ್ನು ಮಾಡಿ ರಾಮನಿಗೆ ತನ್ನ ಪ್ರೀತಿಯಿಂದ ತಂದಿರುವಂತ ಬೋರೆ ಹಣ್ಣನ್ನ ಕಡಿದು ಕೊಡ್ತಾ ಇದ್ಲು. ಆ ಬೋರೆ ಹಣ್ಣನ್ನ ಕಡಿದು ಕೊಡ್ತಾ ಇರುವಾಗ ರಾಮ ತಿಂತಿದ್ದ. ಲಕ್ಷ್ಮಣ ಕೇಳಿದ, ಪರಮಾತ್ಮ, ಜಗದೊಡೆಯ ಜಗದೀಶ್ವರನಾಗಿರುವಂತ ಮಹಾನುಭಾವ ನೀನು. ಆ ಶಬರಿ ಯಾವ ಜಾತಿ ಉಳದಾಳೋ, ಯಾವ ಕುಲದ ಉಳದಾಳೋ, ಆಕಿ ತಿಂದ ಎಂಜಲದ ಆ ಬೋರೆ ಹಣ್ಣು ತಿನ್ನಕತ್ತಿಯಲ್ಲ. ರಾಮ ಹೇಳಿದಾನೆ, ತಮ್ಮ ಲಕ್ಷ್ಮಣ, ಅಕ್ಕಿ ಬಡವಿ ಕೀಳ ಕುಲದಲ್ಲಿ ಹುಟ್ಟಿದ್ರು ಕೂಡ ಅಕ್ಕಿ ಕೊಡುವ ಹಣ್ಣು ಎಂಜಲದ ಹಣ್ಣು ಅಲ್ಲ. ಅಕ್ಕಿ ಯಾಕೆ ತಿಂದುಕೊಳ್ಳಿಕ್ಕೆ ಹತ್ತಾಳಂದ್ರ, ನನ್ನ ರಾಮ ತಿನ್ನುವ ಹಣ್ಣು ಹುಳಿ ಇರಬಾರ್ದು, ಕಹಿ ಇರಬಾರ್ದು. ನನ್ನ ರಾಮನಿಗೆ ಕಹಿ ವಿಷದ ಹಣ್ಣು ಹೋಗಬಾರ್ದು ಅನ್ನುವಂತ ದೃಷ್ಟಿಯಿಂದ ಅಕ್ಕಿ ಕಡದು ಚಲೋ ಹಣ್ಣು ಸಿಹಿ ಹಣ್ಣು ನನಗೆ ಕೊಡ್ಲಿಕ್ಕತ್ತಾಳ. ಲಕ್ಷ್ಮಣ ಅಂದ, ಕೊಟ್ರೆ ಏನಾಯ್ತು? ಆದ್ರೆ ಅಕ್ಕಿ ಎಂಜಲದ ಹಣ್ಣನ್ನು ತಿನ್ನೋದು ಸರಿ ಏನು? ರಾಮ ಹೇಳ್ತಾನೆ, ತಮ್ಮ, ಲಕ್ಷ್ಮಣ, ಆಕೆ ಹಣ್ಣು ಕೊಡೋದು ಮುಖ್ಯ ಅಲ್ಲ, ಆಕೆಯ ಭಕ್ತಿ ಅನ್ನೋದೇನೈತಲ್ಲ ಅದು ಮುಖ್ಯ. ಭಕ್ತಿಗೆ ಎಂಜಲ ಅನ್ನೋದೇ ಇಲ್ಲ. ಶಬರಿಯ ಭಕ್ತಿಗೆ ರಾಮನೇ ತಲೆಬಾಗಿದಾನೆ. ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲೇ ಸಂಗಮ ದೇವ ಎನ್ನುವ ಹಾಗೇನೆ ರಾಮ ಆ ಶಬರಿಗೆ ಬಾಗಿ ಕರಗಳನ್ನು ಜೋಡಿಸಿ ಅವಳ ಬದುಕಿಗೆ ಮುಕ್ತಿಯನ್ನೇ ಕರುಣಿಸಿದಾನೆ. ಹಾಗೆ ಇತ್ತ ಯಾವ ಗೊಲ್ಲಾಳ ಡಂಬಳ ಹಳ್ಳದ ದಂಡಿ ಒಳಗೆ ಇರುವ ಕುರಿಹಟ್ಟಿ ಜಂಗಮನು ಕರುಣಿಸಿರುವಂತಹ ಆ ಕುರಿ ಹಿಕ್ಕೆಯನ್ನೇ ಲಿಂಗಾಂತನ ನಂಬಿ ಆ ಲಿಂಗಯ್ಯನನ್ನ ನೆನಿತಾನೆ, ಲಿಂಗ ಪೂಜೆಯನ್ನು ಮಾಡ್ತಾನೆ. ಬೆಳಗ ಹರಿದ ಕೂಡಲೇ ನಿತ್ಯಲೆ ಕಾಡಿನೊಳಗೆ ಹೋಗ್ತಿದ್ದ, ಹೂ ತರ್ತಿದ್ದ, ಪತ್ರಿ ತರ್ತಿದ್ದ. ಏನು ಹರಿವಿಗಂಟ್ಲೆ ಕುರಿ ಹಾಲು, ಹರಿವಿಗಂಟ್ಲೆ ಕುರಿ ಹಾಲನ್ನ ತಂದು ಆ ತಿಪ್ಪಿಗೆ ಅಭಿಷೇಕವನ್ನು ಮಾಡ್ತಿದ್ದ. ಅಲ್ಲಿ ತುಪ್ಪ ಎರಿತಿದ್ದ, ಅಲ್ಲಿ ಹಾಲ ಮೊಸರ ಎರೆದು ಲಿಂಗಯ್ಯನ ಪೂಜೆಯನ್ನು ಮಾಡ್ತಾ ಇದ್ದ. ಆ ಲಿಂಗಯ್ಯನ ಧ್ಯಾನವನ್ನು ಮಾಡ್ತಾನೆ. ಲಿಂಗಯ್ಯನ ಧ್ಯಾನ, ಲಿಂಗಯ್ಯನ ಸ್ಮರಣೆ ಮಾಡ್ತಾನೆ.
ಜಪವನ್ನೇ ಮಾಡ್ತಾ ಇರುವ ಸಮಯದಲ್ಲಿ ಕೆಲ ಮಂದಿ ಅಂತಾರೆ, ಈ ಹುಚ್ಚಾದಾನೆ ಗೊಲ್ಲಾಳ, ಇವನಿಗೆ ಬುದ್ಧಿ ಇಲ್ಲ, ಹೇಳಿ ಕೇಳಿ ಮೊದಲೇ ಕುರುಬ, ಇವನಿಗೆ ಬುದ್ಧಿ ಇಲ್ಲ, ಇವನಿಗೆ ತಿಳುವಳಿಕೆನೇ ಇಲ್ಲ. ಊರೊಳಗ ಎಲ್ಲ ಸುದ್ದಿ ಹರಡಿದೆ, ಕುರಿ ಹಟ್ಟಿ ಒಳಗ ಇರುವ ಆ ಹಿಕ್ಕಿಯ ತಿಪ್ಪಿಗೆ ಪೂಜೆ ಮಾಡುವುದನ್ನು ನೋಡಿ ಎಲ್ಲರೂ ಹುಚ್ಚನಿದಾನೆ. ಆ ಲಿಂಗದ ಮುಂದೆ ಕೂತ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೀಗೆ ಮಹಾಮಂತ್ರವನ್ನು ಉಚ್ಚಾರ ಮಾಡುವ ಸಮಯದಲ್ಲಿ ಗೊಲ್ಲಾಳ ಕೂತ್ಕೊಂಡು ಭಜನೆಯನ್ನು ಮಾಡ್ತಾನೆ. ಮಲ್ಲಯ್ಯನ ಧ್ಯಾನ, ಹೀಗೆ ಮಲ್ಲಯ್ಯನ ಧ್ಯಾನವನ್ನು ಮಾಡ್ತಾ ಮಲ್ಲಯ್ಯನ ಕುರಿತು ಭಜನೆಯನ್ನ ಮಾಡ್ತಾ ತನ್ನನ್ನು ತಾನು ಮರೆತು ಕುಂತಿದ್ದ, ತನ್ನನ್ನು ತಾನು ಮರೆತು ಕುಂತಿದ್ದ. ಅದಕ್ಕೆ ಜೀವನದಲ್ಲಿ ಮನುಷ್ಯನ ಬದುಕಿನೊಳಗ ಧ್ಯಾನ ಸ್ಮರಣೆ ಇರಬೇಕು. ಮಾನವನ ಬದುಕಿನೊಳಗ ಅದಕ್ಕೆ ಕಡ್ಕೊಳ್ಳದ ಮಡಿವಾಳಪ್ಪ ಅಂತಾನ, ಧ್ಯಾನದಿಂದ ಶಿವ ಧ್ಯಾನವ ಮಾಡಲ್ಲ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳು ಜಾಣ ಕೇಳು ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳು ಜಾಣ ಕೇಳು ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಗರ್ವ ಅಹಂಕಾರ ಕಲಾಸು ಮಾಡು, ಕಾಮ ಕ್ರೋಧವನು ಕಡಿಯಕ ಮಾಡು. ಗರ್ವ ಅಹಂಕಾರ ಕಲಾಸು ಮಾಡು, ಕಾಮ ಕ್ರೋಧವನು ಕಡಿಯಕ ಮಾಡು. ಕೊಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು, ಕೊಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು. ಸಿಟ್ಟು ಬಂದರೆ ನಿಧಾನ ಮಾಡು, ಸಿಟ್ಟು ಬಂದರೆ ನಿಧಾನ ಮಾಡು. ನಡೆನುಡಿ ಎಂಬುದು ಬಿಗುವ ಮಾಡಣ್ಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳು ಜಾಣ ಕೇಳು ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು, 18 ಪುರಾಣವ ಪಠಣವ ಮಾಡು. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು, 18 ಪುರಾಣವ ಪಠಣವ ಮಾಡು. ರೊಕ್ಕ ನೋಡಿ ನೀ ವ್ಯಾಪಾರ ಮಾಡು, 8 ದಿನಕ್ಕೊಮ್ಮೆ ಸಂತಿಯ ಮಾಡು.
ಹುಣ್ಣಿಮೆ ಅಮಾವಾಸ್ಯೆಗೆ ಒಂದತ್ತ ಮಾಡು. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು. 18 ಪುರಾಣವ ಪಠಣವ ಮಾಡು. ರೊಕ್ಕ ನೋಡಿ ನೀ ವ್ಯಾಪಾರ ಮಾಡು. 8 ದಿನಕ್ಕೊಮ್ಮೆ ಸಂತಿಯ ಮಾಡು. ಹುಣ್ಣಿಮೆ ಅಮಾವಾಸ್ಯೆಗೆ ಒಂದತ್ತ ಮಾಡು. ಹಸಿದು ಬಂದವರಿಗೆ ಅನ್ನವ ನೀಡಣ್ಣ. ಜ್ಞಾನದಿಂದ ಶಿವ ಧ್ಯಾನ ಮಾಡಣ್ಣ. ದಾನ ಧರ್ಮ ಪರ ಉಪಕಾರ ಮಾಡು. ದಾನ ಧರ್ಮ ಪರ ಉಪಕಾರ ಮಾಡು. ನಾಡಿಯ ನೋಡಿ ವೈದ್ಯವ ಮಾಡು. ದಾನ ಧರ್ಮ ಪರ ಉಪಕಾರ ಮಾಡು. ನಾಡಿಯ ನೋಡಿ ವೈದ್ಯವ ಮಾಡು. ಎತ್ತ ತಾಯಿ ತಂದೆ ಸೇವೆಯ ಮಾಡು. ಎತ್ತ ತಾಯಿ ತಂದೆ ಸೇವೆಯ ಮಾಡು. ಅತ್ತೆ ಮಾವರಿಗೆ ಮರ್ಯಾದೆ ಮಾಡು. ಅತ್ತೆ ಮಾವರಿಗೆ ಮರ್ಯಾದೆ ಮಾಡು. ಮನಿ ಬಿಚ್ಚಿ ಮ್ಯಾಗ ಮಾಳಿಗೆಯ ಮಾಡು. ನಿನ್ನೊಳಗ ನೀ ವಿಚಾರ ಮಾಡಣ್ಣ. ಜ್ಞಾನದಿಂದ ಶಿವ ಧ್ಯಾನ ಮಾಡಣ್ಣ. ಕೇಳು ಜಾಣ ನೀ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಬೆಳ್ಳತನ ಭೋಗವ ಮಾಡು. ಬೆಳಗ ಮುಂಜಾನೆ ಶಿವ ಭಜನೆಯ ಮಾಡು. ಬೆಳ್ಳತನ ಭೋಗವ ಮಾಡು. ಬೆಳಗ ಮುಂಜಾನೆ ಶಿವ ಭಜನೆಯ ಮಾಡು. ವೈರಿ ಕಂಡಲ್ಲಿ ಧೈರ್ಯವ ಮಾಡು. ವೈರಿ ಕಂಡಲ್ಲಿ ಧೈರ್ಯವ ಮಾಡು. ಸರ್ಕಾರ ಕಂಡಲ್ಲಿ ಸಲಾಮು ಮಾಡು. ಹೊತ್ತು ಮುಳುಗಿದಲ್ಲಿ ವಸ್ತಿಯ ಮಾಡು. ಬೆಳ್ಳತನ ಭೋಗವ ಮಾಡು. ಬೆಳಗ ಮುಂಜಾನೆ ಶಿವ ಭಜನೆಯ ಮಾಡು. ವೈರಿ ಕಂಡಲ್ಲಿ ಧೈರ್ಯವ ಮಾಡು. ವೈರಿ ಕಂಡಲ್ಲಿ ಧೈರ್ಯವ ಮಾಡು. ಸರ್ಕಾರ ಕಂಡಲ್ಲಿ ಸಲಾಮು ಮಾಡು. ಹೊತ್ತು ಮುಳುಗಿದಲ್ಲಿ ವಸ್ತಿಯ ಮಾಡು. ಧರೆಯೊಳು ಕಡಕೋಳ ಮುಕ್ಕಾಮ ಮಾಡಣ್ಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳು ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ.
ಯಾವ ಗೊಲ್ಲಾಳೇಶ ಆ ಕುರಿ ಹಟ್ಟಿಯಲ್ಲಿ ಇರುವಂತಹ ಹಿಕ್ಕಿಯ ತಿಪ್ಪಿ ಮುಂದೆ ಕುತ್ಕೊಂಡು ಅದಕ್ಕೆ ಪೂಜೆಯನ್ನು ಮಾಡ್ತಾನೆ. ಹಾಲ ಮೊಸರ ಹರಿವಿ ಗಂಟ್ಲೆ ಹಾಲನ್ನ ಎರೆದು ಅಭಿಷೇಕವನ್ನು ಮಾಡ್ತಾನೆ. ಊರೊಳಗಿರುವ ಎಲ್ಲ ಜನರು ಅಂತಾರೆ, ಅವನೊಬ್ಬ ಹುಚ್ಚ, ಅವನೊಬ್ಬ ಹುಚ್ಚ. ಈ ಜನಗಳೆಲ್ಲರೂ ನಿಂದೆಯನ್ನ ಮಾಡ್ಲಿಕ್ಕೆ ಕತ್ತಿದ್ರು ಗೊಲ್ಲಾಳೇಶನನ್ನ. ಈ ಜಗತ್ತಿನೊಳಗ ನಿಂದೆ ಮಾಡೋರು ಇರ್ಬೇಕು, ಊರೊಳಗ ನಿಂದಕರು ಇರಬೇಕು, ಊರ ಹೊರಗ ಹಂದಿಗಳಿರ್ಬೇಕಂತ. ಊರೊಳಗ ನಿಂದಕರಿದ್ರ ಊರು ಸ್ವಚ್ಛ, ಊರ ಹೊರಗ ಹಂದಿದ್ರ ಕೇರಿ ಸ್ವಚ್ಛ ಅಂತ. ಹಂಗ ಗೊಲ್ಲಾಳಪ್ಪನನ್ನ ನಿಂದೆ ಮಾಡಕತ್ತಿದ್ರು ಆ ಊರಿನ ಆ ಭಾಗದ ಜನರೆಲ್ಲರೂ. ಆಗಿನ ಕಾಲದೊಳಗೆ ಬೆಲ್ಲ ತಿಂದ್ರೆ ಸಣ್ಣ ಮಕ್ಕಳಿಗೆ ಜಂತುಗಳಂತ ಬೀಳ್ತಿದ್ವು. ಆಗಿನ ಕಾಲದೊಳಗೆ ಬೆಲ್ಲ ಭಾಳ ತಿಂತಿದ್ರು. ಅವಾಗ ಆ ಸಣ್ಣ ಮಕ್ಕಳೆಲ್ಲ ಬೆಲ್ಲ ತಿಂದ್ರೆ ಅವ್ರೇನು ಹೊರಗಡೆ ಹೋದಾಗ ಅದರೊಳಗೆ ಜಂತುಗಳಂತ ಬೀಳ್ತಿದ್ವು. ಆ ಸಮಯದೊಳಗೆ ಅಲ್ಲಿ ಸಿದ್ಧಾರೂಢಪ್ಪ ಹಾದು ಹೊರಟಿದ್ದ. ಆ ಸಿದ್ಧಾರೂಢಪ್ಪ ಹಾದು ಬರ್ತಿದ್ದ. ಆ ಜಂತು ಅಂತಿತ್ತಂತ ಅಲ್ಲೊಂದು ನಾಗರಾವ್ ಹಾದು ಹೊರಟಿತ್ತು ಹೆಡಿ ತಕ್ಕೊಂಡು. ಆ ನಾಗರಾವ್ ಹೋಗುವಾಗ ಈ ಜಂತಿನೊಳಗಿರುವಂಥ ಹುಳ ಅಂತಿತ್ತಂತ, ಲೇ ನಾಗ್ಯ ಗೂಗ್ಯ ಹೆಂಗ್ ಹೊಂಟ ನೋಡಿವ. ಇವ ನಾಗ್ಯ ಗೂಗ್ಯ ಅನ್ನೋದು ಕೇಳಿ ಹಾವ ಎಡಿ ಎತ್ತಿ ಹಿಂಗ ರಪ್ 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 ಹೊಡಿ ಹೊತ್ತಿನೊಳಗ ಸಿದ್ಧಾರೂಢಪ್ಪ ಬಂದ. ಯಾಕೋ ನಾಗಪ್ಪ ಹಿಂಗ್ಯಾಕೆ ಮಾಡ್ಲಿಕ್ಕತ್ತಿ? ಯಪ್ಪ, ನನಗೆ ಈ ಹುಳ ಏನೈತಲ್ಲಿ, ಈ ಸಗಣಿನ ಹುಳ, ಇದು ನನಗೆ ನಾಗ್ಯ ಗೂಗ್ಯ ಅನ್ನಕತ್ತದ. ಅದಕ್ಕೆ ನಾ ಎಡಿ ಹತ್ತಿ ಹಿಂಗೆ ಒಂದಿಷ್ಟು ಹೊಡ್ಯಾಕತ್ತೀನಂದಾಗನ ಸಿದ್ಧಾರೂಢಪ್ಪ ಅಂತಾನ, ಹೊಲಸಿನೊಳಗಿರೋವು ಅವು ಹೊಲಸ ಮಾತನಾಡ್ತಾವ, ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಸಿದ್ಧಾರೂಢಪ್ಪ ಆ ನಾಗಪ್ಪಗೆ ಹೇಳಿದ. ನಾಗಪ್ಪ ತನ್ನ ಪಾಡಿಗೆ ಹೋದಂತ. ಹಂಗ ಸಿದ್ಧಾರೂಢ ದೃಷ್ಟಿ ಒಳಗ ನಿಂದಕರಂದ್ರ ಜಂತಿದ್ದಂಗ, ಮಡಿವಾಳಪ್ಪನ ದೃಷ್ಟಿ ಒಳಗ ನಿಂದಕರಂದ್ರ ಅವರು ಹೊಂದಿದ್ದಂಗ ಅನ್ನುವಂಥದ್ದನ್ನ ಇವತ್ತು ಮಡಿವಾಳಪ್ಪನವರ ದೃಷ್ಟಿ ಒಳಗ. ಅದಕ್ಕೆ ಗೊಲ್ಲಾಳೇಶ ಅಲ್ಲೇನು ಲಿಂಗ ಪೂಜೆಯನ್ನ ಮಾಡ್ತಾನೆ. ಅಲ್ಲೆಲ್ಲ ಹಾಲು ಹರಿದು ಎರೆದಂಥ ಹಾಲು, ತುಪ್ಪ, ಮೊಸರು ಹರಿದು ಅದೆಲ್ಲ ಹಳ್ಳವಾಗಿ ತೋರ್ತದೆ.